ನಮಸ್ತೆ. ನನ್ನ ಹೆಸರು ಶ್ರೀನಾಥ್ ಕೌಂಡಿನ್ಯ ಅಂತ. ನಾನು ಲಕ್ಷ್ಮೀ ನರಸಿಂಹ ಪ್ರಸಾದ್ರವರು ಬರೆದಂಥ ಒಂದು ಕಾವ್ಯವನ್ನು ವಾಚನ ಮಾಡ್ತಾ ಇದ್ದೀನಿ. ಕಾವ್ಯದ ಶೀರ್ಷಿಕೆ ಹೆಜ್ಜೆ ಗುರುತು. ನನ್ನ ಜನ್ಮಾಂತರದ ಸುಹೃತನೆ, ನನ್ನ ಬಾಳು ಒಂದು ಸ್ವಚ್ಛಂದದ ಹೂದೋಟವಾಗಿತ್ತು. ದೇವೇಂದ್ರನ ನಂದನವನದಂತೆ ಕಂಗೊಳಿಸುತ್ತಿತ್ತು. ಅಲ್ಲಿದ್ದ ಸುರ ಪಾರಿಜಾತ ಸಂಪಿಗೆಗಳೆಲ್ಲ ತಮ್ಮ ನರುಗಂಪ ಬೀರುತ್ತಾ ಉದ್ಯಾನವನದ ಅಂದ ಚಂದ ಮತ್ತಷ್ಟು ರಮಣೀಯತೆಯತ್ತ ಹೆಜ್ಜೆ ಹಾಕಲು ಸನ್ನದ್ಧಗೊಳಿಸಿತ್ತು. ದೇವಲೋಕದ ದೇವಾನು ದೇವತೆಗಳ ಹರಕೆ ಹಾರೈಕೆಗಳು ಸರ್ಪ ಕಾವಲಿನಂತೆ ಸುತ್ತ ಬೇಲಿಯನ್ನು ಹಾಕಿತ್ತು. ಆ ಬೇಲಿಗಳ ಪರಿವಿಯಿಲ್ಲದ ನಾನು ಹೂದೋಟದಲ್ಲಿ ಹರಳಿ ನಿಂತೆ ಸುಸಂಪನ್ನವಾಗಿ. ಅರಳಿ ನಿಂತ ಸುಗಂಧ ನಿನ್ನ ನಾಸಿಕವ ಅಪ್ಪಿದಡೆ ಜಾಗೃತಗೊಂಡ ಇಂದ್ರಿಯಗಳೆಲ್ಲ ನಾ ಮುಂದು ತಾ ಮುಂದೆನುತ ಹಗರಣವ ಮಾಡುತ್ತಲೇ ಸಾಲುಗಟ್ಟಿ ನಿಂತವು ನಂದನವನದೊಳಗೆ. ನೋಡಿ ತಡೆಯಲು ಆಗದೆ, ಆಸ್ವಾದಿಸಲು ಆಗದೆ, ದಿಕ್ಕು ತಪ್ಪಿದಂತಾಗಿ ಕ್ಷಣ ಕಾಲ ಸ್ತಂಭೀಭೂತಳಾದ ನನ್ನ ತನುವಿಗೆ ನಿನ್ನ ಸ್ಪರ್ಶಿಸೋಕೆ ಈಹ ಪರದ ವಾಸನೆಗಳು ಇಲ್ಲದಂತಾಗಿ ಮತ್ತೊಂದು ಪ್ರಪಂಚಕ್ಕೆ ಕಾಲಿಟ್ಟೆ. ಇಟ್ಟೆದ್ದೆ ತಡ ಪೂರ್ವಾರ್ಧಗಳ ಮರೆತು ವಾಸ್ತವ್ಯಕ್ಕೆ ಬೆಲೆಯನ್ನಿತ್ತು. ಇಟ್ಟೆ 7 ಹೆಜ್ಜೆ ಹಿಂದೆ ಮುಂದೆ ಮಾಡಿ ಕ್ಷಣ ಕಾಲ ಯುಗ ಯುಗಗಳೆಲ್ಲ ತಟಸ್ಥವಾದಂತಾಗಿ ಜಗತ್ತು ಗೌಣವಾಗಿ ನೀನೇ ಸರ್ವಸ್ವವಾಗಲು ಇಟ್ಟ ಹೆಜ್ಜೆಗಳಿಗೆ ಭಾರ ಬಂತು. ಹೆಜ್ಜೆ ಗೆಜ್ಜೆಗಳ ಸಪ್ಪಳದಲ್ಲಿ ನನ್ನ ಸವಿ ನವಿರು ದನಿ ಅಡಗಿ ಹೋಯಿತು. ಅಂತರಾರ್ಧದ ಕೆಳಗೆ ಕುಸಿದು, ಅಬ್ಬ ಏನೀ ಮೌನ, ಎಂಥ ಕದನ, ನನಗರಿವಿಲ್ಲದಾವ ರಾಕ್ಷಸನ ಆಗಮನ, ಅವನ ಕಾಲ ತುಳಿತಕ್ಕೆ ಈ ಜೀವಸ್ಪಂದನ ಎಲ್ಲ ಕ್ಷಣಾರ್ಧದಲ್ಲಿ ಘಟಿಸಿ ಹೋಗಲು ಹೀಗೆ ಮತ್ತೆ ಬಯಸುತ್ತಿದೆ. ಈ ಮೂಕಮನ ನಿನ್ನ ಹೆಜ್ಜೆ ಗುರುತುಗಳನ್ನು, ಈ ಮೂಕಮನ ನಿನ್ನ ಹೆಜ್ಜೆ ಗುರುತುಗಳನ್ನು